ಎಲ್ಲರಿಗೂ ನಮಸ್ಕಾರ. 2026ನೇ ಇಸವಿ ಬೇಸಿಗೆ ರಜೆಯಲ್ಲಿ ಈಶಾನ್ಯ ಭಾರತದ ಕಡೆಗೆ ನಮ್ಮ ಪ್ರವಾಸ ಶುರುವಾಗಿದೆ. ಬೆಂಗಳೂರಿನಿಂದ ಹೊರಟು ಭಾರತದ ಪೂರ್ವ ಭಾಗದಲ್ಲಿರುವ ಅಸ್ಸಾಂ, ಅರುಣಾಚಲ್ ಪ್ರದೇಶ್, ಮೇಘಾಲಯ ಈ 3 ರಾಜ್ಯಗಳ ಹಲವು ಪ್ರಮುಖ ಪ್ರವಾಸಿ ತಾಣಗಳನ್ನು ಭೇಟಿ ಮಾಡಿ ಈ ವಿಡಿಯೋ ಮೂಲಕ ನಮ್ಮ ದಿನಚರಿ ಅಥವಾ ಐಟಿನರಿಯನ್ನು ಹಂಚಿಕೊಳ್ಳುತ್ತಿದ್ದೇನೆ. ಸುಮಾರು 9 ಗಂಟೆಗೆ ಲ್ಯಾಂಡ್ ಆಗಿ fufugaadi.com ಇಂದ ಪ್ರೀ ಬುಕ್ ಮಾಡಿರೋ ರೆಂಟಲ್ ಕಾರ್ನ ಸೆಲ್ಫ್ ಡ್ರೈವ್ಗೆ ತಗೊಂಡ್ವಿ. ನಮ್ಮ ಲಗೇಜ್ಗಳನ್ನು ಅದರಲ್ಲಿ ಇರಿಸಿ ಸರ್ದಾರ್ಜಿ ದ ಡಾಬಾ ಅನ್ನೋ ರೆಸ್ಟೋರೆಂಟಲ್ಲಿ ತಿಂಡಿ ತಿಂದ್ಬಿಟ್ಟು ಗೌಹಾಟಿ ಕೇಬಲ್ ಕಾರ್ ಅಥವಾ ರೋಪ್ವೇ ರೈಡ್ಗೆ ಹೋದ್ವಿ. ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಸೌತ್ ಮತ್ತು ನಾರ್ತ್ ಗೌಹಾಟಿಯನ್ನು ಸಂಪರ್ಕಿಸುವ ಪ್ಯಾಸೆಂಜರ್ ರೋಪ್ವೇ ಇದು. ಪೀಕಾಕ್ ಐಲ್ಯಾಂಡ್ನ ವೈಮಾನಿಕ ನೋಟ ನೋಡುತ್ತಾ ಅದನ್ನು ಪಾಸ್ ಮಾಡಿ ಮುಂದೆ ಹೋದ್ವಿ. ಪೀಕಾಕ್ ಐಲ್ಯಾಂಡ್ನಲ್ಲಿ ಉಮಾನಂದ ಟೆಂಪಲ್ ಇದೆ, ಅದನ್ನು ನಾವು ಕೊನೆ ದಿನ ನೋಡಕ್ಕೆ ಹೋಗ್ತೀವಿ. ನದಿಯ ಇನ್ನೊಂದು ಭಾಗದಲ್ಲಿ ಡೋಲ್ ಗೋವಿಂದ ಟೆಂಪಲ್, ಹಾಗೆ ಇನ್ನೂ ಸುಮಾರು ಟೆಂಪಲ್ ಇದೆ ಅಂತ ಹೇಳ್ತಾರೆ. ನಾವು ಅದನ್ನೆಲ್ಲ ನೋಡೋಕ್ಕೆ ಟೈಮ್ ಇರಲಿಲ್ಲ ಅಂತ ಹೇಳಿಬಿಟ್ಟು ವಾಪಸ್ ಬಂದ್ವಿ. ಕೇಬಲ್ ಕಾರ್ನಲ್ಲಿ ವಾಪಸ್ ಬಂದಮೇಲೆ ಫ್ಯಾನ್ಸಿ ಬಜಾರ್ನಲ್ಲಿ ಚಿಕ್ಕದಾಗಿ ಶಾಪಿಂಗ್ ಮುಗಿಸಿ ಮಾ ಕಾಮಾಖ್ಯ ಮಂದಿರಕ್ಕೆ ಹೊರಟ್ವಿ. ಮುಂಚೆನೇ ಆನ್ಲೈನ್ನಲ್ಲಿ ಸ್ಪೆಷಲ್ ದರ್ಶನ ಬುಕ್ ಮಾಡ್ಕೊಂಡಿದ್ವಿ 2 ಗಂಟೆ ಸುಮಾರಿಗೆ. ಇದರಿಂದ ಅರ್ಧ ಕ್ಯೂನ ಅವಾಯ್ಡ್ ಮಾಡ್ದಂಗಾಯಿತು. ಸ್ಥಳ ಪುರಾಣ ಹಿನ್ನೆಲೆ ಏನೆಂದರೆ, ಹಿಂದೂ ಧರ್ಮದ ಕಾಳಿಕಾ ಪುರಾಣದ ಪ್ರಕಾರ ಸತಿ ಅಂದರೆ ದಾಕ್ಷಾಯಿಣಿಯ ತಂದೆ ದಕ್ಷನು ಶಿವನನ್ನು ಅವಮಾನಿಸಿ ಯಜ್ಞವೊಂದನ್ನು ಏರ್ಪಡಿಸುತ್ತಾನೆ. ಇದನ್ನು ಸಹಿಸದ ಸತಿಯು ಯಜ್ಞದ ಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡುತ್ತಾಳೆ. ಪತ್ನಿಯ ವಿಯೋಗದಿಂದ ದುಃಖಿತನಾದ ಶಿವನು ಸತಿಯ ಮೃತದೇಹವನ್ನು ಹೊತ್ತು ರುದ್ರ ನರ್ತನ ಮಾಡುತ್ತಾ ಇಡೀ ವಿಶ್ವವನ್ನು ವಿನಾಶದಂಚಿಗೆ ಕೊಂಡೊಯ್ಯುತ್ತಾನೆ. ಆಗ ವಿಷ್ಣುಮೂರ್ತಿಯು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು 51 ತುಂಡುಗಳಾಗಿ ಕತ್ತರಿಸುತ್ತಾನೆ. ಸತಿಯ ದೇಹದ ವಿವಿಧ ಭಾಗಗಳು ಬಿದ್ದ ಸ್ಥಳಗಳೇ ಶಕ್ತಿಪೀಠಗಳಾದವು. ಕಾಲಾನಂತರದಲ್ಲಿ ಈ ಸ್ಥಳದಲ್ಲಿಯೇ ಕಾಮಾಖ್ಯ ದೇವಾಲಯ ನಿರ್ಮಾಣಗೊಂಡಿದೆ. ಶಿವನು ಸತಿದೇವಿಯ ಶರೀರವನ್ನು ಹೊತ್ತು ನೃತ್ಯ ಮಾಡಿದಾಗ ಸತಿಯ ಯೋನಿ ಭಾಗವು ಇಲ್ಲಿ ಬಿದ್ದಿದ್ದರಿಂದ ಇದು ಪ್ರಮುಖ ಶಕ್ತಿಪೀಠವಾಗಿದೆ. ದರ್ಶನ ಪಡೆದುಕೊಂಡು ಸುಮಾರು 5 ಗಂಟೆಗೆ ಹೊರಗೆ ಬಂದ್ವಿ. ಅಲ್ಲೇ ಒಂದು ಸಣ್ಣ ಅಂಗಡಿಯಲ್ಲಿ ಸೌತೆಕಾಯಿ ತಿಂದು ಜ್ಯೂಸ್ ಕುಡಿದು ನಮ್ಮ ಪ್ರಯಾಣ 4.5 ಗಂಟೆಗಳ ಕಾಲ ಮುಂದುವರಿಯಿತು. ರಾತ್ರಿ 9 ಗಂಟೆಗೆ ಅಸ್ಸಾಂನ ಇನ್ನೊಂದು ಊರು ಕಾಜಿರಂಗಕ್ಕೆ ಬಂದು ತಲುಪಿದ್ವಿ. ಕಾಜಿರಂಗ ಎಕೋ ವಿಲೇಜ್ ರೆಸಾರ್ಟ್ಗೆ ಬಂದು ಊಟ ಮಾಡಿ ವಿಶ್ರಾಂತಿ ತಗೊಂಡ್ವಿ. ಬೆಳಿಗ್ಗೆ ಮುಂಜಾನೆ 5 ಗಂಟೆಗೆ ನಮ್ಮ ಎಲಿಫೆಂಟ್ ಸಫಾರಿ ಪ್ರೀ ಬುಕ್ ಆಗಿತ್ತು. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಭಾರತದ ಅಸ್ಸಾಂ ರಾಜ್ಯದ ಜಿಲ್ಲೆಗಳಲ್ಲಿರುವ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಇದು ಪ್ರಪಂಚದಲ್ಲೇ ಅತಿ ಹೆಚ್ಚು ಒಂದು ಕೊಂಬಿನ ಘೇಂಡಾಮೃಗಗಳನ್ನು ಹೊಂದಿರುವ ಪ್ರದೇಶವಾಗಿದೆ. ಅದಲ್ಲದೆ ಬಂಗಾಳದ ಹುಲಿಗಳು, ಏಷ್ಯನ್ ಆನೆಗಳು, ಕಾಡು ಕೋಣಗಳು ಮತ್ತು ಜಿಂಕೆಗಳು ಹಾಗೂ 480ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳಿಗೆ ನೆಲೆಯಾಗಿದೆ. ಇಲ್ಲಿ ಆನೆ ಸವಾರಿ ಮುಗಿಸಿ ಆನೆಗೆ ಕಬ್ಬು ತಿನ್ನಿಸಿ 7:15ಗೆ ಪ್ರೀ ಬುಕ್ ಆಗಿದ್ದ ಜೀಪ್ ಸಫಾರಿಗೆ ಕಾಯ್ತಾ ಇರಬೇಕಾದ್ರೆ ಧೋ ಅಂತ ಮಳೆ ಸುರಿತು. ಮಳೆ ಅಷ್ಟು ಜೋರಾಗಿ ಸುರಿದಿದ್ದು ವಿಶೇಷ ಅಲ್ಲ, ಆದರೆ ಪೂರ್ತಿ ಮೋಡ ಮುಚ್ಚಿ ರಾತ್ರಿ ಥರ ಕತ್ತಲಾಗಿ ಬಿಡ್ತು. ಮಳೆ ನಿಂತ ಮೇಲೆ ನಾವು ಜೀಪ್ ಸಫಾರಿ ಮಾಡೋದು ಬೇಡ ಅಂತ ತೀರ್ಮಾನ ತಗೊಂಡು ನಮ್ಮ ಪ್ರಯಾಣ ಮುಂದುವರಿಸಿದೆವು. ಚಹಾ ತೋಟಗಳಿಗೆ ಹೆಸರುವಾಸಿಯಾದ ಅಸ್ಸಾಂ ರಾಜ್ಯವನ್ನು ಬಿಟ್ಟು ತೇಸ್ಪುರ್ ದಾರಿಯಲ್ಲಿ ಭಲುಕ್ಪಾಂಗ್ ಮೂಲಕ ಅರುಣಾಚಲ ಪ್ರದೇಶ ರಾಜ್ಯಕ್ಕೆ ನಾವು ಕಾಲಿಟ್ವಿ. ಈ ರಾಜ್ಯದ ಗಡಿಯಲ್ಲಿ ನಾವು ಮೊದಲೇ ಮಾಡಿಸಿಕೊಂಡ ILP ಪರ್ಮಿಟ್ ತೋರಿಸಬೇಕು. ದಟ್ಟವಾದ ಕಾಡುಗಳು ಮತ್ತು ವೈವಿಧ್ಯಮಯ ಬುಡಕಟ್ಟು ಜನಾಂಗಗಳಿಗೆ ಹೆಸರುವಾಸಿಯಾದ ರಾಜ್ಯ ಇದು. ಒಂದು ಕೆಫೆಲಿ ಸ್ಯಾಂಡ್ವಿಚ್ ತಿಂದು ದಾರಿಯಲ್ಲಿ ಟೇಂಗಾ ರಿವರ್ನ ಸಸ್ಪೆನ್ಷನ್ ಬ್ರಿಡ್ಜ್ ಹಾಗೂ ಒಂದು ಹಿಂದೂ ಮಂದಿರ ಶ್ರೀ ನಾಗ್ ಟೆಂಪಲ್ ವಿಸಿಟ್ ಮಾಡಿ ಹಚ್ಚ ಹಸುರಿನ ಬೆಟ್ಟಗಳ ಸೌಂದರ್ಯವನ್ನು ಸವಿಯುತ್ತಾ ಸುಮಾರು 5 ಗಂಟೆಗಳ ದೀರ್ಘ ಪ್ರಯಾಣದ ನಂತರ ನಮ್ಮ 2ನೇ ದಿನದ ಪ್ರವಾಸ ಕೊನೆಗೊಂಡಿದ್ದು ಬಾಂಬ್ಡಿಲ್ಲಾ ಮೊನಾಸ್ಟ್ರಿ ರೀಚ್ ಆದ್ಮೇಲೆ.
ಬೆಂಗಳೂರಿನ ಬೇಸಿಗೆಯ ಸೆಕೆಯಲ್ಲಿ ಪ್ರಯಾಣ ಹೊರಟ ನಮಗೆ ಮೊದಲ ಬಾರಿ ವಿಪರೀತ ಚಳಿ ಅನುಭವ ಆಗಿದ್ದು ಇಲ್ಲಿ. ಮೊನಾಸ್ಟ್ರಿಯನ್ನು ನೋಡಿ ಗೆಸ್ಟ್ ಹೌಸ್ನಲ್ಲಿ ರಾತ್ರಿ ಕಳೆದ್ವಿ. ಡಿನ್ನರ್ಗೆ ರೋಟಿ, ದಾಲ್, ಮಿಕ್ಸ್ ವೆಜ್ ಪಲ್ಯ ಅಂತ ಮಾಡಿಕೊಟ್ರು. ನಮ್ಮ ಪ್ರವಾಸದ 3ನೇ ದಿನ ರಿಲ್ಯಾಕ್ಸಿಂಗ್ ಆಗಿತ್ತು. ಬೆಳಗ್ಗೆ ಬಾಮ್ಡಿಲಾಯಿಂದ ಹೊರಟು ಜಡಿ ಮಳೆಯಲ್ಲೇ ಪ್ರಯಾಣ ಬೆಳೆಸಿ 1 ಗಂಟೆ ದೂರದ ದೀರಂಗ್ ಅನ್ನೋ ಊರಿಗೆ ಬಂದ್ವಿ. ನಮ್ಮ ಹಾಗೂ ಎಲ್ಲರ ಎಕ್ಸ್ಪೀರಿಯನ್ಸ್ ಪ್ರಕಾರ ಬಾಮ್ಡಿಲಾದಲ್ಲಿ ನೋಡಲು ಅಂತ ಜಾಗಗಳಿಲ್ಲ, ಹಾಗೂ ದೀರಂಗ್ಗೆ ಕಂಪೇರ್ ಮಾಡಿದರೆ ವೆದರ್ ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ಅದ್ಭುತ ನೈಸರ್ಗಿಕ ಸೌಂದರ್ಯನ ಎಂಜಾಯ್ ಮಾಡುತ್ತಾ ದೀರಾಂಗ್ ಮೊನೆಸ್ಟ್ರಿ, ಸಂಗ್ಟಿ ವ್ಯಾಲಿನ ನೋಡ್ತಾ ನೋಡ್ತಾ ನಮಗೆ ಆದ ಅನುಭವಗಳು ಇಲ್ಲಿನ ಜನಜೀವನ ಭಾರತದ ಬೇರೆ ಭಾಗಗಳಿಂದ ಎಷ್ಟು ವಿಭಿನ್ನವಾಗಿವೆ ಅಂತ. ಇಲ್ಲಿ ನಾವು ತಂಗಿದ್ದು ನಾಮ್ತುಂಗ್ ಹೋಮ್ ಸ್ಟೇ ಅಂತ. ಈ ಹೋಮ್ ಸ್ಟೇ ನದಿ ತಾಣದಲ್ಲಿ ಇದ್ದಿದ್ದು ಕಿವಿ, ಪಾರ್ಸಿಮಮ್ ಹಾಗೂ ಸ್ಥಳೀಯ ತರಕಾರಿಗಳ ತೋಟಗಳ ವೀಕ್ಷಣೆ ಹಾಗೂ ಕಿರುಪರಿಚಯ ಸಿಕ್ಕಿದ್ದು ಅಲ್ಲಿನ ಓನರ್ ಮಿಸ್ಟರ್ ಡಾಜ್ಜಿ ಅವರಿಂದ. ಹಸಿರು ಹೊಲಗಳು, ಬಣ್ಣ ಬಣ್ಣದ ಹೂಗಳು ಹಾಗೂ ನದಿಯ ತೀರದ ಮಧ್ಯದಲ್ಲಿರುವ ಅತ್ಯಂತ ಮನಮೋಹಕ ಹೋಮ್ ಸ್ಟೇ. ಇದಕ್ಕಿಂತ ಇನ್ನೇನು ಬೇಕು? ನಾವು ಇಲ್ಲಿ ಕೇವಲ 1 ರಾತ್ರಿ ಮಾತ್ರ ತಂಗಿದ್ದೇವೆ, ಆದರೆ ಇನ್ನೂ ಕೆಲವು ದಿನಗಳು ಉಳಿದಿದ್ದರೆ ಎಷ್ಟು ಚೆನ್ನಾಗಿತ್ತು ಅಂತ ಅನಿಸಿತು. ಇಲ್ಲಿನ ಓನರ್ ಅತ್ಯಂತ ಸ್ನೇಹಪರರು, ಆತ್ಮೀಯರು ಹಾಗೂ ಅತಿಥಿಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾರೆ. ಒಂದು ಸಾಮಾನ್ಯ ಅರುಣಾಚಲ ಮನೆಯ ಜೀವನ ಶೈಲಿಯ ಸಮೃದ್ಧ ಅನುಭವವನ್ನು ಈ ಹೋಮ್ ಸ್ಟೇ ಕೊಡುತ್ತದೆ. ಮಾಲೀಕರು ಬಹಳ ಆತ್ಮೀಯ ವ್ಯಕ್ತಿ. ನಾವು ಮನೆಯವರಂತೆ ಅನುಭವಿಸಬೇಕು ಅಂತ ವಿಶೇಷ ಕಾಳಜಿ ವಹಿಸಿದರು. ಅವರು ತಮ್ಮ ಕೃಷಿ ಭೂಮಿಯನ್ನು ತೋರಿಸಿ ಅವರ ಕೃಷಿ ವಿಧಾನಗಳನ್ನು ವಿವರವಾಗಿ ತಿಳಿಸಿದರು. ರಾಜ್ಯ ಮತ್ತು ಪಟ್ಟಣದ ಬಗ್ಗೆ ಅನೇಕ ಸಣ್ಣ ಸಣ್ಣ ಮಾಹಿತಿಗಳನ್ನು ಹಂಚಿಕೊಂಡು ನಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡರು. ಅವರೊಂದಿಗೆ ನಡೆದ ಮಾತುಕತೆ ಇನ್ನೂ ಮುಂದುವರೆದಿದ್ದರೆ ಚೆನ್ನಾಗಿತ್ತೇನೋ ಅಂತ ನಮಗೆ ಅನಿಸಿತು. ಮಾರನೇ ದಿನ ಬೆಳಿಗ್ಗೆ ತಿಂಡಿಗೆ ಅವರ ತೋಟದಲ್ಲಿ ಬೆಳೆದ ಟ್ರೀ ಟೊಮ್ಯಾಟೊವಿನ ಚಟ್ನಿಯನ್ನು ಮಾಡಿ, ನಾನು ಕೇಳಿದ್ದಕ್ಕೆ ಸ್ಥಳೀಯ ಖಾದ್ಯವಾದ ಯಮಾಡಾಚಿಯನ್ನು ಕೂಡ ಮಾಡಿ ನಮ್ಮನ್ನು ಬೀಳ್ಕೊಟ್ಟರು. ನಮ್ಮ ಪ್ರವಾಸದ 4ನೆಯ ದಿನ ತವಾಂಗ್ ಕಡೆಗೆ. ಜಡಿ ಮಳೆಯಲ್ಲಿ ಶುರುವಾದ ಪ್ರಯಾಣ ದಾರಿಯಲ್ಲಿ ಬೈಸಾಖಿಯ ಮಿಲಿಟರಿ ಕ್ಯಾಂಟೀನಲ್ಲಿ ಸ್ನ್ಯಾಕ್ಸ್ ತಿಂದು ಸೇಲಾ ಟನಲ್ ಮೂಲಕ ತವಾಂಗ್ ಜಿಲ್ಲೆ ತಲುಪಿದ್ವಿ. 13,000 ಅಡಿಗಳಿಗಿಂತ ಹೆಚ್ಚು ಎತ್ತರದಲ್ಲಿರುವ ವಿಶ್ವದ ಅತಿ ಉದ್ದದ ಬೈಲೇನ್ ಸುರಂಗ ಮಾರ್ಗ ಇದಾಗಿದೆ. ಚೈನಾ ಬಾರ್ಡರ್ ಹತ್ತಿರ ಇರುವುದರಿಂದ ಈ ಮಾರ್ಗ ಎಲ್ಲ ಹವಾಮಾನದಲ್ಲೂ ಭಾರತೀಯ ಸೇನೆಗೆ ಪ್ರಯಾಣಿಸಲು ಸಾರಿಗೆ ಸೌಲಭ್ಯ ಒದಗಿಸಿದೆ. ದಾರಿಯಲ್ಲಿ ಭೇಟಿ ಕೊಟ್ಟಿದ್ದು ಜಸ್ವಂತ್ ವಾರ್ ಮೆಮೋರಿಯಲ್. ಮಹಾವೀರ ಚಕ್ರ ಪುರಸ್ಕೃತ ರೈಫಲ್ ಮ್ಯಾನ್ ಜಸ್ವಂತ್ ಸಿಂಗ್ ರಾವತ್ 1962ರ ಚೀನಾ ಭಾರತ ಯುದ್ಧದ ಸಮಯದಲ್ಲಿ 3 ದಿನಗಳ ಕಾಲ ಏಕಾಂಗಿಯಾಗಿ ಚೀನಿ ಪಡೆಗಳನ್ನು ಮುನ್ನಡೆಯುವುದನ್ನು ತಡೆದರು. ಮೆಮೋರಿಯಲ್ ಎದುರಿಗೆ ಒಂದು ಮಿಲಿಟರಿ ಕ್ಯಾಂಟೀನ್ ಇದೆ, ಅಲ್ಲೇ ಊಟ ಮಾಡಿದ್ವಿ. ತಂಪಾದ ಗಾಳಿಯ ಜೊತೆಗೆ ಹರಿಯುವ ಝರಿಯನಾದ ನಿಸರ್ಗದ ರಮಣೀಯ ರೂಪ ನೋಡುತ್ತಾ ಒಟ್ಟು 5 ಗಂಟೆಗಳ ಪ್ರಯಾಣದ ನಂತರ ತವಾಂಗ್ ಟೌನ್ ರೀಚ್ ಆಗಿ ನೇರವಾಗಿ ನಾವು ನೋಡಲು ಹೋಗಿದ್ದು ಏಷ್ಯಾದ 2nd ಲಾರ್ಜೆಸ್ಟ್ ಮೊನಾಸ್ಟ್ರಿ ಆದ ತವಾಂಗ್ ಮೊನಾಸ್ಟ್ರಿ. ಇಲ್ಲಿ ಮ್ಯೂಸಿಯಂ ಭೇಟಿ ಮಾಡಿ ಬೌದ್ಧರ ಮೊನ್ಪಾ ಸಮುದಾಯದೊಂದಿಗೆ ಸಂಬಂಧಿಸಿದ ಇತಿಹಾಸ ಮತ್ತು ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಸಾಮಾಜಿಕ ಜೀವನ ಶೈಲಿಗಳ ಬಗ್ಗೆ ತಿಳಿದುಕೊಂಡ್ವಿ. ಮುಂದೆ ತವಾಂಗ್ ವಾರ್ ಮೆಮೋರಿಯಲ್. 1962 ಇಂಡೋ ಚೈನಾ ವಾರ್ ಮ್ಯೂಸಿಯಂ ನೋಡಲು ಹೋದ್ವಿ. ಲೇಟ್ ಆಗಿದ್ರಿಂದ ಮ್ಯೂಸಿಯಂ ಕ್ಲೋಸ್ ಇತ್ತು, ಆದರೆ ಅರ್ಧ ಗಂಟೆಯ ಟ್ರೆಡಿಷನಲ್ ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು. ಲೈಟ್ ಆ್ಯಂಡ್ ಸೌಂಡ್ ಶೋ ಸ್ವಲ್ಪ ದಿನದ ಮಟ್ಟಿಗೆ ಕ್ಲೋಸ್ ಆಗಿರೋದ್ರಿಂದ ಈ ಪ್ರೋಗ್ರಾಮ್ ಏರ್ಪಡಿಸಿದ್ರು. ಸ್ಥಳೀಯ ಮೊನ್ಪಾ ಸಂಸ್ಕೃತಿಯ ಸಾಂಪ್ರದಾಯಿಕ ಬುಡಕಟ್ಟು ನೃತ್ಯ ಸ್ಥಳೀಯ ಕಲಾವಿದರಿಂದ ಪ್ರದರ್ಶಿಸಿದರು. ಈ ಕಾರ್ಯಕ್ರಮದ ಮೂಲಕ
ಪರಿಸರ ಸಂರಕ್ಷಣೆ ಮತ್ತು ಹಿಮಾಲಯದ ಅಪರೂಪ ಪ್ರಾಣಿಯಾದ ಯಾಕ್ ಅನ್ನು ಅಳಿವಿನಿಂದ ಉಳಿಸಬೇಕು ಎಂಬ ಸುಂದರ ಸಾಮಾಜಿಕ ಸಂದೇಶಗಳನ್ನು ನೀಡಲಾಗಿತ್ತು. ರಾತ್ರಿ ಉಳಿದಿದ್ದು ರತ್ನಾ ಗೆಸ್ಟ್ ಹೌಸಲ್ಲಿ. ಡಿನ್ನರ್ಗೆ ನಿಮ್ಮ ಕಡೆಯ ವೆಜ್ ತೆಂತುಕ್ ಮಾಡಿ ಅಂತ ಕೇಳಿದೆ. ಲೈಟ್ ಆಗಿ ಸೂಪ್ ಟೇಸ್ಟಲ್ಲಿ ಇತ್ತು. ನಮ್ಮ ಪ್ರವಾಸದ 5ನೆಯ ದಿನ ತವಾಂಗ್ನಿಂದ ಹೊರಟಿದ್ದು ಹೋಲಿ ವಾಟರ್ ಫಾಲ್ಸ್ ಮತ್ತು ಬುಮ್ಲಾ ಪಾಸ್ ನೋಡಲು. ಇಂಡೋ ಟಿಬೇಟಿಯನ್ ಬಾರ್ಡರ್ ಈ ಎರಡೂ ಕಡೆ ನೋಡಲು ಸಿಗುತ್ತೆ. ಬೆಳಿಗ್ಗೆ ತಿಂಡಿಗೆ ಅವಲಕ್ಕಿ ತಿಂದು 5 ಗಂಟೆ ಪ್ರಯಾಣ ಶುರುವಾಯಿತು. ದಾರಿಯಲ್ಲಿ PTSO ಲೇಕ್ ಮತ್ತು ಸಂಗೆಸ್ಟರ್ ಲೇಕ್ ಆಕರ್ಷಣೆಗಳು. ದಾರಿಯಲ್ಲಿ ಪ್ರಕಾಶಮಾನವಾದ ಕೆಂಪು ಹೂವುಗಳು, ರೋಡಡೆಂಡ್ರನ್ ಫ್ಲವರ್ಸ್ ಹಾಗೂ ಸ್ನೋ ಕವರ್ಡ್ ಮೌಂಟೇನ್ಸ್ ಮತ್ತು ಲೇಕ್ಗಳನ್ನು ನೋಡುತ್ತಾ ರೋಮಾಂಚನಗೊಂಡೆವು. ಕಣ್ಮರೆಯಾಗುವ ಮೋಡಗಳು, ಬೆಳ್ಳಿ ಮಂಜಿನ ಹನಿಗಳು, ಪ್ರಕೃತಿಯೇ ಚಿತ್ರಿಸಿದ ವರ್ಣಚಿತ್ರದಂತೆ ಕಂಗೊಳಿಸುತ್ತಿರುವ ಈ ತವಾಂಗ್ ಬುಮ್ಲಾ ಪಾಸ್ ದಾರಿಯ ಸೌಂದರ್ಯವು ಕೇವಲ ಪಯಣವಲ್ಲ, ಅದು ಸ್ವರ್ಗದ ಬಾಗಿಲಿಗೆ ಕೊಂಡೊಯ್ಯುವ ದಿವ್ಯ ದಾರಿ. ಚುಮಿ ಗ್ಯಾಟ್ಸೆ ಜಲಪಾತ. ಇದನ್ನು ಹೋಲಿ ವಾಟರ್ ಎಂದು ಕರೆಯಲು ಮುಖ್ಯ ಕಾರಣ ಏನೆಂದರೆ, ಇತಿಹಾಸದ 8ನೇ ಶತಮಾನದಲ್ಲಿ ಬೌದ್ಧ ಧರ್ಮದ ಮಹಾನ್ ಗುರುಗಳಾದ ಪದ್ಮಸಂಭವ ಮತ್ತು ಸ್ಥಳೀಯ ಬೊನ್ಪಾ ಲಾಮಗಳ ನಡುವೆ ಆಧ್ಯಾತ್ಮಿಕ ಸವಾಲು ಏರ್ಪಟ್ಟಿತ್ತು. ಆಗ ಗುರುಗಳು ತಮ್ಮ 108 ಮಣಿಗಳ ಜಪಮಾಲೆಯನ್ನು ಪರ್ವತದ ಬಂಡೆಗೆ ಎಸೆದರು. ಆ ಜಪಮಾಲೆಯ ಮಣಿಗಳು ಬಿದ್ದ ಜಾಗದಿಂದ 108 ಪವಿತ್ರ ನೀರಿನ ಧಾರೆಗಳು ಸೃಷ್ಟಿಯಾದವು ಎಂಬುದು ಇಲ್ಲಿನ ಪ್ರಮುಖ ನಂಬಿಕೆ. ಸ್ಥಳೀಯ ಮೊನ್ಪಾ ಬುಡಕಟ್ಟು ಜನಾಂಗದವರ ನಂಬಿಕೆಯ ಪ್ರಕಾರ ಈ ಜಲಪಾತದ ನೀರಿಗೆ ಔಷಧೀಯ ಗುಣಗಳಿವೆ. ಈ ನೀರನ್ನು ಕುಡಿಯುವುದರಿಂದ ಹಳೆಯ ಕಾಯಿಲೆಗಳು ವಾಸಿಯಾಗುತ್ತವೆ ಮತ್ತು ಸಾಂಕ್ರಾಮಿಕ ರೋಗಗಳಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬುವುದರಿಂದ ಇದನ್ನು ಹೋಲಿ ವಾಟರ್ ಎನ್ನಲಾಗಿದೆ. ಇದು ಕೇವಲ ಆಧ್ಯಾತ್ಮಿಕ ಸ್ಥಳವಲ್ಲದೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಹತ್ತಿರ ಇರೋದ್ರಿಂದ ಭದ್ರತೆಯ ದೃಷ್ಟಿಯಿಂದಲೂ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿದೆ. ಒಂದು 250 ಮೀಟರ್ ನಮ್ಮನ್ನ ಕಾಲ್ನಡಿಗೆಯಲ್ಲಿ ಬಾರ್ಡರ್ ಪೊಲೀಸ್ ಗಾರ್ಡ್ಸ್ ಕರ್ಕೊಂಡು ಹೋಗಿ ಬಾರ್ಡರ್ ತೋರಿಸ್ತಾರೆ. ಇಲ್ಲಿ ಹೋಗ್ತಿರೋ ಹಾಗೆ ನಮ್ಮ ಮೊಬೈಲ್ ಆಟೋಮೆಟಿಕ್ ಆಗಿ ಚೈನಾ ಟೈಮ್ನ ಕ್ಯಾಚ್ ಮಾಡ್ಕೊಂತು. ಚುಮಿ ಗ್ಯಾಟ್ಸೆಯಿಂದ ವಾಪಸ್ ಬರುತ್ತಾ ಬುಮ್ಲಾ ಪಾಸ್ ವಿಸಿಟ್ ಮಾಡಿದ್ವಿ. ಇದು ಅರುಣಾಚಲ್ ಪ್ರದೇಶದ ತವಾಂಗ್ ಜಿಲ್ಲೆಯಲ್ಲಿರುವ ಇಂಡೋ ಚೈನಾ ನಡುವಿನ ಅತ್ಯಂತ ಪ್ರಮುಖ ಗಡಿಮಾರ್ಗವಾಗಿದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 15,200 ಅಡಿಗಳಷ್ಟು ಎತ್ತರದಲ್ಲಿದೆ. 1962ರ ಭಾರತ ಚೀನಾ ಯುದ್ಧದ ಸಮಯದಲ್ಲಿ ಚೀನಾ ಸೈನಿಕರು ಇದೇ ಮಾರ್ಗದ ಮೂಲಕ ಭಾರತದೊಳಗೆ ನುಗ್ಗಿದ್ದರು. ಇಲ್ಲಿ ಸದಾ ಹಿಮ ಮುಚ್ಚಿರುತ್ತದೆ. ಈ ಎರಡೂ ಬಾರ್ಡರ್ ನೋಡಲು ಕೇವಲ ಅರುಣಾಚಲ್ ಪ್ರದೇಶ್ ಲೋಕಲ್ ಟ್ಯಾಕ್ಸಿ ಮಾತ್ರ ಹೋಗಲು ಪರ್ಮಿಟ್ ಇರುತ್ತದೆ. ತವಾಂಗ್ ರೀಚ್ ಆದ್ಮೇಲೆ ಹೋಗಿ ಬುಕ್ ಮಾಡ್ಕೋಬಹುದು. ಪರ್ಸನಲ್ ವೆಹಿಕಲ್ ತಗೊಂಡು ಸೆಲ್ಫ್ ಡ್ರೈವ್ ಮಾಡಲು ಪರ್ಮಿಷನ್ ಇರೋದಿಲ್ಲ. ನಮ್ಮ ಪ್ರವಾಸದ 6ನೆಯ ದಿನ ತವಾಂಗ್ನಲ್ಲಿ 3ನೇ ದಿನ. ತವಾಂಗ್ ಪಟ್ಟಣದಿಂದ ಸುಮಾರು 20-25 ಕಿಲೋಮೀಟರ್ ದೂರದಲ್ಲಿ ಕಿಟ್ಪಿ ಗ್ರಾಮದ ಕಡೆ ಹೊರಟ್ವಿ. 15ನೇ ಶತಮಾನದಲ್ಲಿ ಟಿಬೇಟಿಯನ್ ಬೌದ್ಧ ಸನ್ಯಾಸಿ ಮತ್ತು ವಾಸ್ತುಶಿಲ್ಪಿ ಥಾಂಗ್ ಟಾಂಗ್ ಗ್ಯಾಲ್ಪೋ ನಿರ್ಮಿಸಿದ 600 ವರ್ಷಗಳ ಇತಿಹಾಸವಿರುವ ತವಾಂಗ್ ನದಿಗೆ ಅಡ್ಡಲಾಗಿ ಕಟ್ಟಿರುವ ಪ್ರಾಚೀನ ಕಬ್ಬಿಣದ ಸೇತುವೆನ ಚಕ್ಸಮ್ ಬ್ರಿಡ್ಜ್ ಅಂತ ಕರೀತಾರೆ. ಯಾವುದೇ ಸಿಮೆಂಟ್ ಅಥವಾ ಉಕ್ಕನ್ನ ಬಳಸದೆ ನೈಸರ್ಗಿಕ ವಸ್ತುಗಳಿಂದ ನಿರ್ಮಿಸಲಾದ ಈ ಸೇತುವೆಯು 100 ವರ್ಷಗಳ ಕಾಲ ಭೂಕಂಪಗಳನ್ನು ತಡೆದುಕೊಂಡು ಇಂದಿಗೂ ಗಟ್ಟಿಯಾಗಿ ನಿಂತಿದೆ. ಕಿಟ್ಪಿ ಗ್ರಾಮವು ನಯನ ಮನೋಹರವಾದ ಹಸಿರು ಹುಲ್ಲುಗಾವಲುಗಳು, ಸಾಂಪ್ರದಾಯಿಕ ಮರ ಮತ್ತು ಕಲ್ಲಿನ ಮನೆಗಳು ಹಾಗೂ ಹಿಮದ ಬೆಟ್ಟಗಳ ಅದ್ಭುತ ನೋಟಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿನ ಜನರು ಸಾಂಪ್ರದಾಯಿಕ ಕೃಷಿ ಪದ್ಧತಿ ಅವಲಂಬಿಸಿದ್ದಾರೆ. ಈ ಗ್ರಾಮವನ್ನು ತವಾಂಗ್ ಜಿಲ್ಲೆಯ ರೈಸ್ ಬೌಲ್ ಅಂತಾನೆ ಕರೆಯಲಾಗುತ್ತದೆ. ಅಲ್ಲಿಂದ ಹೊರಟು ಲುಮ್ಲಾ ಕಡೆ ನಮ್ಮ ಪಯಣ. ಲುಮ್ಲಾ ಪಟ್ಟಣ ಸುಮಾರು 45 ಕಿಲೋಮೀಟರ್ ತವಾಂಗ್ನಿಂದ ದೂರದಲ್ಲಿದೆ. 2500 ಅಡಿ ಎತ್ತರದಲ್ಲಿರುವ ಈ ಪ್ರದೇಶ ಚೀನಾ ಮತ್ತು ಭೂತಾನ್ ಗಡಿಗಳಿಗೆ ಹತ್ತಿರವಿರುವ ನೈಸರ್ಗಿಕ ತಾಣ. ಬೌದ್ಧ ಧರ್ಮದ ಸಾಂಸ್ಕೃತಿಕ ಪರಂಪರೆಗೆ ಹೆಸರುವಾಸಿಯಾಗಿದೆ. ವಿಶ್ವದಲ್ಲೇ ಅತಿ ಎತ್ತರದ ತಾರಾದೇವಿ ಬೌದ್ಧ ಪ್ರತಿಮೆ ಇಲ್ಲಿ ನೋಡಬಹುದು. ಈ ಜಾಗ ಸುತ್ತಮುತ್ತಲಿನ ದಟ್ಟವಾದ ಕಾಡುಗಳಿಂದ ಆವರಿಸಲ್ಪಟ್ಟಿದೆ. ಭೂತಾನ್ ಗಡಿಯು ಕೇವಲ ಕೆಲವು ಕಿಲೋಮೀಟರ್ ದೂರದಲ್ಲಿದೆ. ದಾರಿಯಲ್ಲಿ ಚಿಕ್ಕ ಚಿಕ್ಕ ವಾಟರ್ಫಾಲ್ಸ್ ನೋಡಿದೆವು. ನೀರಿನಿಂದ ಚಲಿಸುವ ಪ್ರಾರ್ಥನಾ ಚಕ್ರಗಳು, ಮಣಿ ಚುಕೋರ್ ಅಂದರೆ ತವಾಂಗ್
ಘಾಟ್ ರಸ್ತೆಗಳಲ್ಲಿ ಪರ್ವತಗಳ ಇಳಿಜಾರಿನಲ್ಲಿ ಹರಿಯುವ ಸಣ್ಣ ಸಣ್ಣ ತೊರೆಗಳು ಅಥವಾ ಜಲಪಾತಗಳ ನೀರನ್ನು ಸಣ್ಣದೊಂದು ಸ್ಟ್ರೀಮ್ ಮೂಲಕ ಹರಿಸಲಾಗುತ್ತೆ. ಸಣ್ಣ ಕುಟೀರದೊಳಗೆ ಟರ್ಬನ್ ವ್ಯವಸ್ಥೆಯಿಂದ ತಿರುಗುವ ನೀರು ಪವಿತ್ರವಾಗುತ್ತೆ ಅಂತ ನಂಬಲಾಗುತ್ತೆ. ರಸ್ತೆ ಬದಿಯಲ್ಲಿ ಇವು ದಿನದ 24 ಗಂಟೆಯೂ ತಿರುಗುತ್ತಾ ಸುತ್ತಮುತ್ತಲಿನ ಪರಿಸರಕ್ಕೆ ಧನಾತ್ಮಕ ಶಕ್ತಿಯನ್ನು ಹರಡುತ್ತದೆ ಅಂತ ನಂಬುತ್ತಾರೆ. ಲುಮ್ಲಾಯಿಂದ ಮಧ್ಯಾಹ್ನ ಹೊರಟು ವಾರ್ ಮೆಮೋರಿಯಲ್ಗೆ ಬಂದು ಮಿಲಿಟರಿ ಕ್ಯಾಂಟೀನಲ್ಲಿ ವಡಾಪಾವ್ ತಿಂದು ವಾರ್ ಮ್ಯೂಸಿಯಂ ನೋಡಲು ಟಿಕೆಟ್ ತಗೊಂಡು ಹೋದ್ವಿ. ಮೇಜರ್ ಬಾಬ್ ಕ್ಯಾಥಿಂಗ್ ಶೌರ್ಯ ವಸ್ತು ಸಂಗ್ರಹಾಲಯ ಕೇವಲ ಮಿಲಿಟರಿ ಇತಿಹಾಸ ಮಾತ್ರವಲ್ಲದೆ ತವಾಂಗ್ನ ಸ್ಥಳೀಯ ಮೊನ್ಪಾ ಬುಡಕಟ್ಟು ಜನಾಂಗದ ಸಂಸ್ಕೃತಿ, ಕಲೆ ಮತ್ತು ಸಾಂಪ್ರದಾಯಿಕ ಜೀವನ ಶೈಲಿಯನ್ನು ಕಲಾಕೃತಿಗಳ ಮೂಲಕ ಸುಂದರವಾಗಿ ಪ್ರದರ್ಶಿಸುತ್ತದೆ. ಕೊನೆಯದಾಗಿ ಪ್ರಸಿದ್ಧ ತವಾಂಗ್ ಮೊನಾಸ್ಟ್ರಿಯ ಪ್ರಾರ್ಥನಾ ಮಂದಿರವಾದ 25 ಅಡಿಗಳಿಗಿಂತ ಹೆಚ್ಚು ಎತ್ತರವಿರುವ ಚಿನ್ನದ ಲೇಪಿತ ಭಗವಾನ್ ಬುದ್ಧನ ಬೃಹತ್ ಮೂರ್ತಿ ನೋಡಿದ್ವಿ. ಕೆಳಗೆ ಒಂದು ಸಣ್ಣ ಪ್ರಾರ್ಥನಾ ಮಂದಿರಕ್ಕೆ ಸ್ಥಳೀಯ ಬೌದ್ಧ ಸನ್ಯಾಸಿಗಳು ಧ್ಯಾನ ಮಾಡಲು ಬಂದಿದ್ದನ್ನು ನೋಡಿದ್ವಿ. ನಮ್ಮ ಪ್ರವಾಸದ 7ನೇ ದಿನ. ನಮ್ಮ ತವಾಂಗ್ ಪ್ರವಾಸದ ಅರ್ಥವನ್ನು ಹೆಚ್ಚಿಸಿದ ರತ್ನ ಗೆಸ್ಟ್ ಹೌಸ್ ಅನ್ನು ಚೆಕ್ಔಟ್ ಮಾಡಿದ್ವಿ. ಓನರ್ ಡೋಲ್ಮಾ ಅವರು ಸಾಂಪ್ರದಾಯಿಕ ಶೈಲಿಯಲ್ಲಿ ಬಿಳಿ ಶಾಲು ಹೊದಿಸಿ ಬೀಳ್ಕೊಟ್ಟರು. ದಾರಿಯಲ್ಲಿ ನೋಡಲು ಹೋಗಿದ್ದು ಅದ್ಭುತ ಜಲಪಾತ ಜಂಗ್ ಅಥವಾ ನೂರಾನಂಗ್ ಫಾಲ್ಸ್. ಹಿಂದೆ ಇಲ್ಲಿ ಕೊಯ್ಲಾ ಮೂವಿ ಸಾಂಗ್ ಶೂಟಿಂಗ್ ಮಾಡಿದ್ದಾರೆ. ಸುಮಾರು 100 ಮೀಟರ್ ಎತ್ತರದಿಂದ ಧುಮ್ಮಿಕ್ಕುವ ದೃಶ್ಯ ಮನಮೋಹಕವಾಗಿತ್ತು. ಇಲ್ಲಿ ನಮಗೆ ಜಾಸ್ತಿ ಟೂರಿಸ್ಟ್ಗಳು ಕಾಣಲಿಲ್ಲ. ಇದು ತವಾಂಗ್ನ ಆಫ್ ಬೀಟ್ ಪ್ಲೇಸ್ ಅಂತಾನೆ ಹೇಳಬಹುದು. ತವಾಂಗ್ನಿಂದ ಹೊರಬರುತ್ತಿರುವ ನಾವು ಕೊನೆಯಲ್ಲಿ ನೋಡಬಯಸಿದ್ದು ಸೇಲಾ ಲೇಕ್. ಪ್ಯಾರಡೈಸ್ ಲೇಕ್ ಅಂತಾನೆ ಕರೆಯಲ್ಪಡುವ ಈ ಫೇಮಸ್ ಲೇಕ್ ಸಂಪೂರ್ಣವಾಗಿ ಹಿಮದಿಂದ ಮುಚ್ಚಿತ್ತು. ವಿಸಿಬಿಲಿಟಿ ಇರಲಿಲ್ಲ. ಹಿಮಾಲಯ ಪರ್ವತ ಶ್ರೇಣಿಗಳ ಅದ್ಭುತ ನೋಟ ನೋಡುತ್ತಾ ತಣ್ಣನೆಯ ಗಾಳಿ, ಮಳೆ ಮತ್ತು ಮಂಜು ಮುಚ್ಚಿದ ವಾತಾವರಣದಲ್ಲೇ ಡ್ರೈವ್ ಮಾಡುತ್ತಾ 10,000 ಅಡಿ ಎತ್ತರದಲ್ಲಿ ಧೀರಂಗ್ ಸಮೀಪದ ಮಂಡಲಾ ಟಾಪ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಪರ್ವತದ ತುದಿಯಲ್ಲಿ ವೃತ್ತಾಕಾರವಾಗಿ 108 ಬೌದ್ಧ ಸ್ತೂಪಗಳನ್ನು ನಿರ್ಮಿಸಲಾಗಿದೆ. ಓಂ ಮಣಿ ಪದ್ಮೇಹಂ ಇದು ಬೌದ್ಧ ಧರ್ಮದ ಪವಿತ್ರ ಮಂತ್ರ. ಅಲ್ಲಿಂದ ಹೊರಟು ಸಂಜೆ ಸುಮಾರಿಗೆ ಶೇರ್ಗಾಂವ್ ಎಂಬ ಹಳ್ಳಿಗೆ ಬಂದು ಒಂದು ಹೋಮ್ ಸ್ಟೇನಲ್ಲಿ ರಾತ್ರಿ ಕಳೆದ್ವಿ. ಮಳೆ ಬರುತ್ತಾ ಇದ್ದುದರಿಂದ ಶೇರ್ಗಾಂವ್ ಸುತ್ತಮುತ್ತ ನೋಡಲು ಹೋಗಲಿಲ್ಲ. ನಮ್ಮ ಪ್ರವಾಸದ 8ನೇ ದಿನ. ಬೆಳಿಗ್ಗೆ ಅರುಣಾಚಲ ಪ್ರದೇಶದ ಶೇರ್ಗಾಂವ್ನಿಂದ ಹೊರಟು ಅರುಣಾಚಲ ಪ್ರದೇಶದ ಗಡಿ ದಾಟಿ ಭೈರವ್ ಕುಂಡ್ ಅನ್ನೋ ಪ್ರದೇಶಕ್ಕೆ ಬಂದ್ವಿ. ಅಸ್ಸಾಂ, ಅರುಣಾಚಲ್ ಪ್ರದೇಶ್, ಭೂತಾನ್ ದೇಶದ ತ್ರಿಕೋನ ಗಡಿ ಇದಾಗಿದೆ. ಆಧಾರ್ ಕಾರ್ಡ್ ತೋರಿಸಿ ಭೂತಾನ್ ದೇಶಕ್ಕೆ ಪ್ರವೇಶ ಪಡೆದು ಪೆಟ್ರೋಲ್ ಹಾಕಿಸಿ ಹೊರಗೆ ಬರಬಹುದು. ಭೂತಾನ್ ದೇಶದ ಒಳಗೆ ಹೋಗಲು ಅನುಮತಿ ನೀಡಲ್ಲ. ಸಮೀಪದ ಭಾರತೀಯ ಜಲಪಾನ್ನಲ್ಲಿ ಊಟ ಮಾಡಿ ಸೆಲ್ಫ್ ಡ್ರೈವ್ ರೆಂಟಲ್ ಕಾರ್ ರಿಟರ್ನ್ ಮಾಡಿ ಇನ್ನೊಂದು ಕಾರ್ ರೆಂಟಲ್ ಜೊತೆ ಡ್ರೈವರ್ ಹೈರ್ ಮಾಡಿ ನಮ್ಮ ಪ್ರಯಾಣ ಮೇಘಾಲಯ ರಾಜ್ಯದ ಕಡೆಗೆ ಸಾಗಿತು. ದಾರಿಯಲ್ಲಿ ಮೊದಲಿಗೆ ನೋಡಿದ್ದು ಉಮಿಯಂ ಲೇಕ್. ರಾಜಧಾನಿ ಶಿಲಾಂಗ್ನ ಸಮೀಪದ 1966ರ ದಶಕದಲ್ಲಿ ಉಮಿಯಂ ನದಿಗೆ ಅಣೆಕಟ್ಟು ಕಟ್ಟಿದಾಗ ಈ ಸುಂದರ ಜಲಾಶಯನ ಪ್ರದೇಶ ಸೃಷ್ಟಿಯಾಯಿತು. ಇಲ್ಲಿ ಸ್ಪೀಡ್ ಬೋಟಿಂಗ್, ಕಯಾಕಿಂಗ್, ವಾಟರ್ ಸ್ಕೂಟರ್, ಕ್ರೂಸ್ ಬೋಟಿಂಗ್ ಎಲ್ಲ ಸೌಲಭ್ಯ ಇದೆ. ತವಾಂಗ್ನಿಂದ ಬಂದ ನಮಗೆ ಅರುಣಾಚಲ ಪ್ರದೇಶ ಎಷ್ಟು ಆಫ್ ಬೀಟ್ ಪ್ಲೇಸ್ ಅನಿಸಿತ್ತು. ಇಲ್ಲಿ ಟೂರಿಸ್ಟ್ಗಳ ಸಂಖ್ಯೆನೂ ಜಾಸ್ತಿ, ಪಾರ್ಕಿಂಗ್ ಫೀಸ್, ಎಂಟ್ರಿ ಫೀಸ್, ಫ್ರೂಟ್ಸ್, ಸ್ನ್ಯಾಕ್ಸ್ ಎಲ್ಲವೂ ರೇಟ್ ಜಾಸ್ತಿ ಅನಿಸ್ತು. ಮುಂದೆ ಹೋಟೆಲ್ ಜೆಸಿಕಾ ರೆಸಿಡೆನ್ಸಿಯಲ್ಲಿ 2 ರಾತ್ರಿ ಕಳೆದ್ವಿ. ಮೇಘಾಲಯದಲ್ಲಿ ಟೂರಿಸ್ಟ್ಗಳು ಜಾಸ್ತಿ ಇರೋದ್ರಿಂದ ವೆಜಿಟೇರಿಯನ್ ಹೋಟೆಲ್ಸ್ ಆಪ್ಷನ್ಸ್ಗಳು ಕೂಡ ಜಾಸ್ತಿ ಇದೆ. ನಮ್ಮ ಪ್ರವಾಸದ 9ನೇ ದಿನ. ಮೇಘಾಲಯದ ಶಿಲಾಂಗ್ನಿಂದ ಹೊರಟು ಬಾಂಗ್ಲಾದೇಶದ ಬಾರ್ಡರ್ನಲ್ಲಿರುವ ಡಾಕಿ ರಿವರ್ ಹಾಗೂ ಏಷ್ಯಾದ ಕ್ಲೀನೆಸ್ಟ್ ವಿಲೇಜ್ ಅಂತ ಹೆಸರುವಾಸಿಯಾಗಿರೋ ಮಾಲಿಂಗ್ನಾಂಗ್ ಗ್ರಾಮ ನೋಡಲು ಹೊರಟ್ವಿ. ಆದರೆ ದಾರಿಯಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದ್ದರಿಂದ ಪ್ಲಾನ್ ಕ್ಯಾನ್ಸಲ್ ಆಯಿತು. ಈ ದಿನ ನಾವು ಹೊರಟಿದ್ದು ಚಿರಾಪುಂಜಿ ಕಡೆಗೆ. ಮೊದಲ ಭೇಟಿ ಡಿಂಪೆಪ್ ವ್ಯಾಲಿ ವ್ಯೂ ಪಾಯಿಂಟ್. ಚಿರಾಪುಂಜಿಯ ಪ್ರವೇಶ ದ್ವಾರವಾದ ಈ ಕಣಿವೆಯ ಸೌಂದರ್ಯ ಸವೆದು ದಾರಿಯಲ್ಲಿ ಆರೆಂಜ್ ರೂಟ್ಸ್ ಅನ್ನೋ ಒಳ್ಳೆ ರೆಸ್ಟೋರೆಂಟ್ ಅಲ್ಲಿ ಇಡ್ಲಿ ದೋಸೆ ತಿಂದು ಆರ್ವಾ ಗುಹೆಗಳನ್ನು ನೋಡಲು ಹೋದ್ವಿ. ಪಾರ್ಕಿಂಗ್ ಇಂದ ಗುಹೆ ಎಂಟ್ರೆನ್ಸ್ ವರೆಗೆ ದಟ್ಟವಾದ ಕಾಡಿನ ಮಧ್ಯೆ ಕಾಲುದಾರಿ ತುಂಬಾ ಸುಂದರವಾಗಿ ನಿರ್ಮಿಸಿದ್ದಾರೆ.
ಪಕ್ಕದ ಕಣಿವೆ ಮತ್ತು ಜಲಪಾತಗಳ ನೋಟ ಅದ್ಭುತವಾಗಿದೆ. ಗುಹೆಯ ಒಳಗೆ ನೀರಿನ ಹನಿಗಳು ನಿರಂತರವಾಗಿ ಬಿದ್ದು ಸೃಷ್ಟಿಯಾದ ವಿಶಿಷ್ಟವಾದ ನೈಸರ್ಗಿಕ ಸುಣ್ಣದ ಕಲ್ಲಿನ ಕಂಬಗಳು ಮತ್ತು ರಚನೆಗಳನ್ನು ನೋಡಬಹುದು. ದಶಲಕ್ಷ ವರ್ಷಗಳಷ್ಟು ಹಳೆಯ ಪಳೆಯುಳಿಕೆಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಮುಂದೆ ವೀಕ್ಷಿಸಿದ್ದು 7 ಸಿಸ್ಟರ್ ವಾಟರ್ ಫಾಲ್ಸ್. 1000 ಫೀಟ್ ಎತ್ತರದಿಂದ ಧುಮುಕುವ ಈ ಅದ್ಭುತ ಜಲಪಾತ ಮಳೆಗಾಲದಲ್ಲಿ ಮಾತ್ರ ತನ್ನ ಪೂರ್ಣ ವೈಭವವನ್ನು ಪಡೆದುಕೊಳ್ಳುತ್ತೆ. ಬೇಸಿಗೆಯಲ್ಲಿ ನೀರು ತುಂಬಾ ಕಡಿಮೆ ಇರುತ್ತಂತೆ. ಇದು 7ಕ್ಕಿಂತ ಜಾಸ್ತಿ ಜಲಪಾತಗಳು ಕಂಡರೂ ಇದು ಈಶಾನ್ಯ ಭಾರತದ 7 ರಾಜ್ಯಗಳನ್ನು ಪ್ರತಿನಿಧಿಸುತ್ತೆ ಅಂತ 7 ಸಿಸ್ಟರ್ ವಾಟರ್ ಫಾಲ್ಸ್ ಅಂತ ಕರೀತಾರೆ. ಮುಂದೆ ನೋಡಿದ್ದು ರಸ್ತೆ ಬದಿಯಲ್ಲೇ ನೋಡಬಹುದಾದ ಬಹುದೊಡ್ಡ ಜಲಪಾತ ಕಿನ್ರೆಮ್ ಫಾಲ್ಸ್. ಇದರ ನೀರು ಮುಂದೆ ಹರಿದು ಬಾಂಗ್ಲಾದೇಶ ಸೇರುತ್ತೆ. ಮುಂದೆ ಬಾಂಗ್ಲಾದೇಶ ವ್ಯೂ ಪಾಯಿಂಟ್ ಕೂಡ ಇತ್ತು. ಮೋಡ ಕವಿದ ಕಾರಣ ನಮಗೆ ಅದು ಕಾಣಸಿಗಲಿಲ್ಲ. ಮಾವ್ಸ್ ಮಾಯಿ ಗುಹೆಗಳು. ಸಂಪೂರ್ಣವಾಗಿ ವಿದ್ಯುತ್ ದೀಪಗಳ ವ್ಯವಸ್ಥೆ ಹೊಂದಿರುವ ಈ ಗುಹೆಯು ಸಾಕಷ್ಟು ಉದ್ದವಾಗಿದ್ದರೂ ಪ್ರವಾಸಿಗರು 150 ಮೀಟರ್ ಮಾತ್ರ ಓಡಾಡಬಹುದು. ಕೆಲವು ಭಾಗಗಳು ತುಂಬಾ ಕಿರಿದಾಗಿದ್ದು ಬಾಗಿಕೊಂಡು ಸಾಗಬೇಕಾಗುತ್ತೆ. ಗುಹೆಯ ಒಳಗೆ ಸುಣ್ಣದ ಕಲ್ಲಿನಿಂದ ನೈಸರ್ಗಿಕವಾಗಿ ಸೃಷ್ಟಿಯಾದ ಅದ್ಭುತ ಕಂಬಗಳು ಕಣ್ಣಿಗೆ ಹಬ್ಬ ನೀಡುತ್ತದೆ. ಮುಂದೆ ನೋಡಲು ಹೊರಟಿದ್ದು ಲಿವಿಂಗ್ ರೂಟ್ ಬ್ರಿಡ್ಜ್. ಮೇಘಾಲಯದ ಸುಮಾರು 72 ಹಳ್ಳಿಗಳಲ್ಲಿ ಹರಡಿರುವ ಈ ಜೀವಂತ ಬೇರುಗಳ ಸೇತುವೆಗಳು ಯುನೆಸ್ಕೋ ಹೆರಿಟೇಜ್ ಪ್ಲೇಸಸ್ ಲಿಸ್ಟ್ನಲ್ಲಿ ಸೇರಿಸಲಾಗಿದೆ. ಇವು ಕೇವಲ ಸೇತುವೆಗಳಲ್ಲ, ಸ್ಥಳೀಯ ಖಾನಿ ಮತ್ತು ಜೈಂತಿಯಾ ಬುಡಕಟ್ಟು ಜನಾಂಗದವರು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕಲು ಕಂಡುಕೊಂಡ ಸಾಂಪ್ರದಾಯಿಕ ಜೈವಿಕ ಇಂಜಿನಿಯರಿಂಗ್ ಪರಂಪರೆಯಾಗಿದೆ. ರಬ್ಬರ್ ಮರಗಳ ಬಲವಾದ ಬೇರುಗಳನ್ನು ನದಿಗಳ ಇಕ್ಕೆಲಗಳಲ್ಲಿ ಬೆಳೆಯುವಂತೆ ತರಬೇತುಗೊಳಿಸಿ ಅವುಗಳನ್ನು ಒಂದಕ್ಕೊಂದು ಹೆಣೆದು ಈ ಸೇತುವೆಗಳನ್ನು ನಿರ್ಮಿಸಿರುತ್ತಾರೆ. ಕೆಲವು ಸೇತುವೆಗಳು 500ಕ್ಕೂ ಹೆಚ್ಚು ವರ್ಷ ಹಳೆಯದಾಗಿದ್ದು ಒಂದೇ ಬಾರಿಗೆ 50ಕ್ಕೂ ಹೆಚ್ಚು ಜನರ ಭಾರವನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ನಾವು ನೋಡಲು ಹೋಗಿದ್ದು ಉಮ್ಕಾರ್ ಲಿವಿಂಗ್ ರೂಟ್ ಬ್ರಿಡ್ಜ್. ಇದು ಇನ್ನೂ ಬೆಳೆಯುತ್ತಿರುವ ಸೇತುವೆ. ಆಫ್ ಬೀಟ್ ಪ್ಲೇಸ್. ತುಂಬಾ ಜನರಿಗೆ ಇದು ತಿಳಿದಿಲ್ಲ. ನಾವು ಟ್ರಿಪ್ನಿಂದ ವಾಪಸ್ ಬಂದ ಮೇಲೆ ತಿಳಿತು. ಈ ರೂಟ್ ಬ್ರಿಡ್ಜ್ ಕಟ್ಟಿದ ಶ್ರೀ ಹ್ಯಾಲಿ ವಾರ್ ಅವರಿಗೆ ಸಾಮಾಜಿಕ ಕಾರ್ಯ ಮತ್ತು ಪರಿಸರ ಸಂರಕ್ಷಣೆಗೆ, ವಿಶೇಷವಾಗಿ ಅರಣ್ಯೀಕರಣ ಮತ್ತು ಸ್ಥಳೀಯ ಆಚರಣೆಗಳ ಸಂರಕ್ಷಣೆಗೆ ನೀಡಿದ ಕೊಡುಗೆಗಾಗಿ ಪದ್ಮಶ್ರೀ ಪ್ರಶಸ್ತಿ 2026 ನೀಡಲಾಗಿದೆ ಅಂತ. ಮುಂದೆ ನೋಡಲು ಹೋಗಿದ್ದು ನೋಹಾಕಾಲಿಕೈ ಫಾಲ್ಸ್. 1000 ಅಡಿ ಎತ್ತರದಿಂದ ಭೋರ್ಗರೆಯುತ್ತಾ ಒಂದೇ ಹಂತದಲ್ಲಿ ಕೆಳಗೆ ಬೀಳುತ್ತಾ ನೈಸರ್ಗಿಕವಾದ ಸುಂದರವಾದ ಕೊಳ ಸೃಷ್ಟಿಸುತ್ತೆ. ಕೊನೆಯದಾಗಿ ನೋಡಲು ಹೋಗಿದ್ದು ಪ್ರವಾಸಿಗರು ಮೇಲ್ಭಾಗದ ವಿಶಾಲವಾದ ಬಂಡೆಗಳ ಮೇಲಿಂದ ಕೆಳಗೆ ನೋಡಬಹುದಾದ ಡೈಂತ್ಲಿನ್ ಫಾಲ್ಸ್. ವಿಶ್ವದಲ್ಲೇ ಅತಿ ಹೆಚ್ಚು ಮಳೆ ಬೀಳುವ ಚಿರಾಪುಂಜಿ ಅಂದರೆ ಈಗಿನ ಸೊಹರಾ ಪ್ರದೇಶದ ಪ್ರವಾಸ ಇಲ್ಲಿಗೆ ಮುಗಿಯಿತು. ಮೇಘಾಲಯದಲ್ಲಿ ಎಷ್ಟೊಂದು ಜಲಪಾತಗಳು ಯಾಕೆ ಸೃಷ್ಟಿಯಾಗಿವೆ ಅಂದ್ರೆ, ಮೇಘಾಲಯದ ಭೂಪ್ರದೇಶವು ಎತ್ತರವಾದ ಟೇಬಲ್ನಂತಹ ಪೀಠಭೂಮಿ. ಇದು ದಕ್ಷಿಣ ಭಾಗದಲ್ಲಿ ನೆರೆಯ ಬಾಂಗ್ಲಾದೇಶದ ಬಯಲು ಸೀಮೆಗೆ ತಾಗಿದಂತೆ ದಿಢೀರನೆ ಕಡಿದಾದ ಕಣಿವೆಯಾಗಿ ಇಳಿಯುತ್ತದೆ. ಮೇಲ್ಭಾಗದಲ್ಲಿ ಸರಾಗವಾಗಿ ಹರಿಯುವ ನದಿಗಳು ಬೆಟ್ಟದ ತುದಿ ಮುಗಿಯುತ್ತಿದ್ದಂತೆ 100 ಅಡಿ ಆಳದ ಕಣಿವೆಗಳಿಗೆ ನೇರವಾಗಿ ಧುಮ್ಮಿಕ್ಕಿ ಈ ತರಹದ ಜಲಪಾತಗಳನ್ನು ಸೃಷ್ಟಿಸುತ್ತದೆ. ಇನ್ನು ಮೇಘಾಲಯದಲ್ಲಿ ಅತಿ ಹೆಚ್ಚು ಮಳೆ ಯಾಕೆ ಆಗುತ್ತೆ ಅಂದ್ರೆ, ಬಂಗಾಳ ಕೊಲ್ಲಿಯಿಂದ ಬರುವ ಮೋಡಗಳು ಮೇಘಾಲಯದ ದಕ್ಷಿಣದ ಬೆಟ್ಟಗಳಿಗೆ ಅಪ್ಪಳಿಸುತ್ತೆ. ಆ ಬೆಟ್ಟಗಳು ಫನಲ್ ಆಕಾರದಲ್ಲಿರುವುದರಿಂದ ಮೋಡಗಳು ಇಲ್ಲಿಂದ ಮುಂದೆ ಹೋಗಲಾರದೆ ಒಂದೇ ಜಾಗದಲ್ಲಿ ಸಿಲುಕಿಕೊಂಡು ಬೆಟ್ಟದ ತುದಿಯಲ್ಲೇ ಧಾರಾಕಾರ ಮಳೆಯಾಗುತ್ತದೆ. ನಮ್ಮ ಪ್ರವಾಸದ 10ನೆಯ ದಿನ ಶಿಲಾಂಗ್ನ ಪೊಲೀಸ್ ಬಜಾರ್ನ ಮದ್ರಾಸ್ ಕೆಫೆಯಲ್ಲಿ ತಿಂಡಿ ತಿಂದು ಪ್ರವಾಸಿಗರಿಂದ ತುಂಬಿದ 3 ಟೈರ್ಡ್ ವಾಟರ್ ಫಾಲ್ಸ್, ಎಲಿಫೆಂಟ್ ವಾಟರ್ ಫಾಲ್ಸ್ ನೋಡಲು ಹೋದ್ವಿ. ಎಲಿಫೆಂಟ್ ಶೇಪ್ಡ್ ರಾಕ್ ಅನ್ನು ಗುರುತಿಸಿ ಬ್ರಿಟಿಷ್ ಅಧಿಕಾರಿಗಳು ಇಟ್ಟ ಹೆಸರು ಎಲಿಫೆಂಟ್ ಫಾಲ್ಸ್. ಇಲ್ಲಿ ಖಾಸಿ ಜನಾಂಗದ ಸಾಂಪ್ರದಾಯಿಕ ಉಡುಪು, ಆಭರಣಗಳನ್ನು ಬಾಡಿಗೆಗೆ ತೆಗೆದುಕೊಂಡು ಫೋಟೋಗಳನ್ನು ತೆಗೆದುಕೊಳ್ಳಬಹುದು. ಶಿಲಾಂಗ್ ಪೀಕ್ ಕ್ಲೋಸ್ ಆಗಿದ್ರಿಂದ ಮುಂದೆ ಲೈಟ್ಲಮ್ ಕ್ಯಾನಿಯನ್ ನೋಡಲು ಹೋದ್ವಿ. ಇದು ಇನ್ಸ್ಟಾಗ್ರಾಮ್ ನೋಡಿ 100 ಟೂರಿಸ್ಟ್ಗಳು ಬರುವ ಜಾಗ. ಇಲ್ಲಿ ಯಾವಾಗಲೂ ಮೋಡ ಕವಿದ ವಾತಾವರಣ ಇರುವುದರಿಂದ ಸಾಮಾನ್ಯವಾಗಿ ನಿಂತು ನೋಡಿದರೆ ಕಾಣುವ 100 ಅಡಿ ಆಳದ ಕಣಿವೆಯಲ್ಲಿ ಹರಿಯುವ ಸಣ್ಣ ತೊರೆಗಳು ಮತ್ತು ಜಲಪಾತಗಳ ವಿಹಂಗಮ ನೋಟ ನೋಡಲು ಸಿಗುವುದೇ ಇಲ್ಲ.
ಇದು ಕಡಿದಾದ ಬಂಡೆಗಳು, ಆಳವಾದ ಕಣಿವೆಗಳು, ಅಂಕುಡೊಂಕಾದ ಸುಂದರ ಹಸಿರು ರಸ್ತೆಗಳಿಂದ ಆವೃತವಾಗಿರುವ ಜಾಗ. ಇವತ್ತಿನ ಪ್ರವಾಸ ಮುಗಿಸಿ ಮೇಘಾಲಯದಿಂದ ಅಸ್ಸಾಂಗೆ ವಾಪಸ್ ಬಂದು ಗೌಹಾಟಿಯ ಹೋಟೆಲ್ ನಿರ್ವಾಣದಲ್ಲಿ ರಾತ್ರಿ ಕಳೆದ್ವಿ. ನಮ್ಮ ಪ್ರವಾಸದ 11ನೆಯ ದಿನ ಹಾಗೂ ಕೊನೆಯ ದಿನ. ಬೆಳಗ್ಗೆ ಹೋಟೆಲ್ನಲ್ಲಿ ತಿಂಡಿ ತಿಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ ಹತ್ತಿ ಉಮಾನಂದ ಘಾಟ್ ತಲುಪಿದ್ವಿ. ಫೆರಿ ರೈಡ್ಗೆ ಟಿಕೆಟ್ ತಗೊಂಡು ಪಿಕಾಕ್ ಐಲ್ಯಾಂಡ್ ಅನ್ನು ಒಂದು ಅರ್ಧ ಗಂಟೆಯಲ್ಲಿ ರೀಚ್ ಆದ್ವಿ. ವಿಶ್ವದ ಅತ್ಯಂತ ಚಿಕ್ಕ ನದಿ ದ್ವೀಪವಾದ ಇಲ್ಲಿ 1694ರಲ್ಲಿ ಅಹೋಮ್ ರಾಜವಂಶದ ಪ್ರಸಿದ್ಧ ರಾಜನಾದ ಗದಾಧರ ಸಿಂಹ ನಿರ್ಮಿಸಿದ ಅಪರೂಪದ ಉಮಾನಂದ ಟೆಂಪಲ್ ಇದೆ. ಪುರಾಣಗಳ ಪ್ರಕಾರ ಶಿವನು ತನ್ನ ಪತ್ನಿಯಾದ ಪಾರ್ವತಿಗೆ ಆನಂದವನ್ನು ನೀಡಲು ಸೃಷ್ಟಿಸಿದ ದ್ವೀಪವಿದು. ಇಲ್ಲಿ ಪೂಜೆ ಮುಗಿಸಿ ವಾಪಸ್ ಫೆರಿ ರೈಡ್ ತಗೊಂಡು ದಡ ಸೇರಿ ಸಿಟಿ ಬಸ್ ಮೂಲಕ ಹೋಟೆಲ್ಗೆ ರಿಟರ್ನ್ ಆಗಿ ನಮ್ಮ ಲಗೇಜ್ ತಗೊಂಡು ಏರ್ಪೋರ್ಟ್ ಕಡೆ ಹೊರಟ್ವಿ. ಈಶಾನ್ಯ ಭಾರತದ ಈ 3 ರಾಜ್ಯಗಳು: ಅಸ್ಸಾಂ, ಬ್ರಹ್ಮಪುತ್ರನ ಮಡಿಲು, ಹಸಿರು ಚಹಾದ ತೇರು; ಅರುಣಾಚಲ ಪ್ರದೇಶ, ಸೂರ್ಯನ ಮೊದಲ ಚುಂಬನ, ಹಿಮದ ಕಿರೀಟ; ಮತ್ತು ಮೇಘಾಲಯ, ಮೋಡಗಳ ರಂಗಮಂಟಪ, ಜಲಪಾತಗಳ ನಾಟ್ಯಶಾಲೆ. ಪ್ರಕೃತಿ ಮಾತೆಯು ಬಿಡಿಸಿದ ಜೀವಂತ ಕಲಾಕೃತಿಗಳನ್ನು ನೋಡಿದ ನಾವೇ ಧನ್ಯ ಎಂಬ ಆಹ್ಲಾದಕರ ಅನುಭವಗಳ ಜೊತೆ ಬೆಂಗಳೂರನ್ನ ಸೇರಿದ್ವಿ. ಧನ್ಯವಾದಗಳು.